ಸ್ವಲ್ಪ ಬೇಗ ಹೋಗು ಪ್ಲೀಸ್. ಏನಾಯ್ತು? ಗಾಡಿ ಇದ್ದಕ್ಕಿದ್ದಂಗೆ ಏನೋ ಆಫ್ ಆಗ್ಬಿಡ್ತು ಸರ್. ಮೊದಲು ಸ್ಟಾರ್ಟ್ ಮಾಡಿ ನೋಡು. ಏನಾಗಲ್ಲ ಅವನಿಂದ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸರ್. ಸರಿ, ಮೊದಲು ಅಲ್ಲಿ ಏನಾಗಿದೆ ಅಂತ ಹೋಗಿ ನೋಡು. ತೆಗೆದು ನೋಡು. ಏನಾಯ್ತು? ಗಾಡಿ ಪ್ರಾಬ್ಲಮ್ ಆಗಿದೆ ಮಾಮ್. ಈಗ ಏನ್ ಮಾಡೋದು? ಬಾರಿ, ಒಂದ್ ಕೆಲ್ಸ ಮಾಡು. ಹಾಸ್ಪಿಟಲ್ ತುಂಬಾ ದೂರ ಇದೆ, ನೀನ್ ಅಲ್ಲಿ ರೀಚ್ ಆಗದ್ ಲೇಟ್ ಆಗುತ್ತೆ. ನೀನ್ ಅವಳನ್ನ ಕರ್ಕೊಂಡು ಮನೆಗೆ ಹೋಗು. ನಾನ್ ಡಾಕ್ಟರ್ನ ಅಲ್ಲಿಗೆ ಬರಕ್ ಹೇಳ್ತೀನಿ. ಮಾಮ್, ಡಾಕ್ಟರ್ ಮನೆ ಬರೋನಷ್ಟರಲ್ಲಿ ನಾವೇ ಹಾಸ್ಪಿಟ್ಲ್ಗೆ ಹೋಗ್ಬೋದಲ್ಲ? ಮಾಡಿ ಅದಾಗಲ್ಲ, ನನ್ನ ಮಾತ್ ಕೇಳು. ನೀನು ಒಂದು ಆಟೋ ಮಾಡ್ಕೊಂಡು ಮನೆಗೆ ಹೋಗು. ಡಾಕ್ಟರ್ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ನೀನ್ ಮನೆಗೆ ಹೋಗು, ಅಷ್ಟೆಲ್ಲ ಅವ್ರಿಗೆ ಬರಕ್ ಹೇಳ್ತೀನಿ ಅಲ್ಲಿಗೆ. ಸರಿ ಮಾಮ್, ಹಾಗೆ ಆಗ್ಲಿ. ಅಲ್ಲಿ ಆಟೋ, ಒಂದ್ ನಿಮಿಷ. ಹುಷಾರು ನಿಧಾನ. ಎಷ್ಟೆಲ್ಲ ನಾಟಕ ಮಾಡಬೇಕು. ಜನರು ಮುಂದೆನೂ ನಾಟಕ ಮಾಡಬೇಕು, ಈ ಮ್ಯಾಡಿ ಮುಂದೆನೂ ನಾಟಕ ಮಾಡಬೇಕು. ಇವಳು ಹೊಟ್ಟೆಯಲ್ಲಿರೋ ದರಿದ್ರ ಮಗು ಹುಟ್ಟೋಕೆ ನಾನು ಎಲೆಕ್ಷನ್ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಅಷ್ಟೆಲ್ಲ ಕರುಣೆ ಇಲ್ಲ ಈ ವಿಜಯಾಂಬಿಕಾಗೆ. ಗಾಡಿ ತೆಗಿ, ಹೋಗೋಣ. ಏನಾಗಲ್ಲಮ್ಮ, ಒಂದೆರಡೇ ನಿಮಿಷ. ಸ್ವಲ್ಪ ಹೊತ್ತಮ್ಮ, ಸ್ವಲ್ಪ ಹೊತ್ತು ತಡ್ಕೊಳಮ್ಮ. ಡಾಕ್ಟರ್ ತಗೊಳ್ಳಿ, ಹೆಣ್ಮಗು. ಕಂಗ್ರ್ಯಾಚುಲೇಷನ್, ನೀವು ಅಪ್ಪ ಆಗಿದ್ದೀರಾ. ಹಸುಗೂಸನ್ನ ಮೊದಲೇ ಸತಿ ಎತ್ಕೊಂಡಾಗ ಈ ರೀತಿ ಫೀಲ್ ಆಗುತ್ತೆ. ಅದರಲ್ಲೂ ನಿಮ್ಮ ಕೈಗೆ ನಿಮ್ಮ ಮಗು ಬಂದಿದೆ. ಇದನ್ನ ನೋಡಿದಾಗ ಎಮೋಷ್ನಲ್ ಆಗೋದು ಸಹಜ. ರಿಲ್ಯಾಕ್ಸ್. ಡಾಕ್ಟರ್, ಸಾವಿತ್ರಿ ಆರೋಗ್ಯವಾಗಿದ್ದಾರೆ. ನಾರ್ಮಲ್ ಡೆಲಿವರಿ, ಯಾವ ಟೆನ್ಷನ್ನೂ ಇಲ್ಲ. ನಾನು ಈಗಲೇ ಅವಳನ್ನ ನೋಡ್ಬೋದಾ ಡಾಕ್ಟರ್? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, BP ಎಲ್ಲ ನಾರ್ಮಲ್ ಆಗಲಿ. ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು, ಅದಾದ್ಮೇಲೆ ನೋಡಿರಂತೆ. ಪಾಪು ಕೊಡ್ತೀರಾ? ಈ ವಿಷಯನ ಮೊದಲು ಅಮ್ಮಂಗೆ ಹೇಳ್ಬೇಕು.
ನಮಸ್ಕಾರ ಸರ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದೆ. ಎಲೆಕ್ಷನ್ ಬರ್ತಾ ಇದೆ, ನನಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆಹಾ, ಎಂತ ಮಾತಮ್ಮ, ತಂದೆಗೆ ತಕ್ಕ ಮಗಳು. ಇಲ್ಲ, ತಂದೆನ ಮೀರಿಸೋ ಮಗಳು, ತಂದೆ ತಾಯಿಗೆ ಒಳ್ಳೆ ಹೆಸರು ತರೋ ಮಗಳು. ಶ್ರಾವಣಿ ಮೇಡಮು ನಿಮ್ಮ ಮನೆ ಮಗಳಿದ್ದಂಗೆ, ನಿಮ್ಗೆ ಏನೇನು ಸಮಸ್ಯೆ ಆದರೂ ದಯವಿಟ್ಟು ಹೇಳ್ಕೊಡಿ. ಮೇಡಮ್, ಓಡಾಡೋ ರಸ್ತೆಗಳೇ ಸರಿಗಿಲ್ಲ. ಯಜಮಾನರು ಅಧಿಕಾರದಲ್ಲಿದ್ದಾಗ ಎಲ್ಲ ಚೆನ್ನಾಗಿತ್ತು. ಈಗ ಇದ್ದಕ್ಕಿದ್ದಾಗೆ ರಸ್ತೆಗಳೆಲ್ಲ ಅಗದ್ಬಿಟ್ಟಿದ್ದಾರೆ. ಮತ್ತೆ ಸರಿನೂ ಮಾಡಿಲ್ಲ. ಯಾಕೆಂತ ಕೇಳಿದ್ರೆ ಏನೇನೋ ಕಾರಣಗಳು ಕೊಡ್ತಾರೆ. ಪೊಲೀಸವರು ಗಾಡಿಗಳನ್ನ ಇಳಿತಾರೆ, ನಾವು ಫೈನ್ ಕಟ್ತೀವಿ. ಆದರೆ ರಸ್ತೆಗಳನ್ನ ರೆಡಿ ಮಾಡ್ಸೋಕ್ಕಾಗ್ದಿರೋ ರಾಜಕಾರಣಿಗಳು ಯಾಕೆ ಫೈನ್ ಕಟ್ತಿಲ್ಲ? ತುಂಬ ಒಳ್ಳೆ ಪ್ರಶ್ನೆ. ನಮ್ಮ ದೇಶದ ಪರಿಸ್ಥಿತಿ ಆದಷ್ಟು ಬೇಗ ಸರಿ ಹೋಗಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇಲ್ಲಿ ರಾಜಕಾರಣಿಗಳು ರಾಜರಲ್ಲ. ಇಡೀ ರಾಜಕೀಯ ನಡೀತಿರೋದೆ ಜನಗಳ ದುಡ್ಡಿಂದ. ನಾನು ಎಲೆಕ್ಷನ್ ಗೆದ್ರೆ ನಿಮ್ಮ ಪ್ರತಿನಿಧಿ ಆಗ್ತೀನಿ ಹೊರತು ನಿಮ್ಮನ್ನ ಆಳಲ್ಲ. ಹಾಗಂತ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಕೊಟ್ಟ ಮಾತನ್ನ ನಾನು ಉಳಿಸ್ಕೋತೀನಿ. ನಾನು ಎಲೆಕ್ಷನ್ ಗೆಲ್ತೀನೋ ಬಿಡ್ತೀನೋ, ಈ ಹೋರಾಟದಲ್ಲಿ ನಾನು ಯಾವತ್ತೂ ನಿಮ್ಮ ಜೊತೆ ಆಗೇ ಇರ್ತೀನಿ. ರೂಲ್ಸ್ ಮಾಡೋ ಸರ್ಕಾರ ತನ್ನ ಕೆಲಸನ ಸರಿಯಾಗಿ ಮಾಡ್ತಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಜನಗಳಿಗೆ ಕೇಳೋ ಹಕ್ಕಿದೆ, ಹಾಗೆ ಪಾಠ ಕೆಲಸಕ್ಕೂ ಗೊತ್ತಿದೆ. ಮೇಡಮ್, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ನಿಮ್ಮ ಮಾತು ಕೇಳಿದ್ರೆ ಮೇಡಮ್, ಈ ರಾಜಕೀಯ ಕ್ಷೇತ್ರ ಎಲ್ಲ ಬದಲಾಗುತ್ತೆ ಅನಿಸುತ್ತೆ ಮೇಡಮ್. ಇಂಥ ಮಾತುಗಳನ್ನ ನೀವು ಜನಗಳ ಮಧ್ಯೆ ಆಡಬೇಕು. ಸಿಟಿ ಮಧ್ಯದಲ್ಲಿ ಒಂದು ಸಮಾವೇಶ ಮಾಡಿ, ನಾವೆಲ್ಲ ಬರ್ತೀವಿ. ಹೌದು ಮೇಡಮ್, ನೀವು ಯಾಕೆ ಒಂದು ಸಮಾವೇಶ ಮಾಡಿ ಜನಗಳ ಕಷ್ಟಗಳನ್ನ ಕೇಳಬಾರ್ದು? ಸರಿ, ಹಾಗಾದರೆ ಸಮಾವೇಶಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಸರಿ, ನಾನು ಅದೆಲ್ಲ ಮಾಡ್ತೀನಿ, ಪರ್ಮಿಷನ್ ಎಲ್ಲ ತೊಗೋತೀನಿ. ನೀವು ಅವ್ರ ಮುಂದೆ ಮಾತಾಡಿದ್ರೆ ಜನಗಳೆಲ್ಲ ನಿಮಗೆ ಸಪೋರ್ಟ್ ಮಾಡೋದು ಮೇಡಮ್. ಹಲೋ ವಿಜಯ್ ಮೇಡಮ್, ಶ್ರಾವಣಿ ಮೇಡಮ್ ಪ್ರಚಾರ ಮಾಡ್ತಾ ಇದ್ದಾರೆ. ಸಮಾವೇಶ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರು ಏನಾದರೂ ಸಮಾವೇಶ ಮಾಡಿದ್ರೆ ಇಡೀ ಏರಿಯಾ ಓಟಿ ಅವರಿಗೆ ಬೀಳುತ್ತೆ ಮೇಡಮ್. ನಾಳೆ ಸಿಟಿ ಸೆಂಟ್ರಲ್ಲಿ ಸಮಾವೇಶ ಮಾಡ್ತಾರಂತೆ. ಓಕೆ ಮೇಡಮ್.